ಉಜಿರೆ SDM ಕಾಲೇಜಿನ ವಿದ್ಯಾರ್ಥಿನಿ ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೋರಾಟವನ್ನು ನಡೆಸುತ್ತಿರುವಂತಹ ಪ್ರಜಾಪ್ರಭುತ್ವ ವೇದಿಕೆಯ ಮಹೇಶೆಟ್ಟಿ ತಿಮರೋಡಿ ಮತ್ತವರ ಸಹವರ್ತಿಗಳು ಎಂತೆಂಥ ಅಡ್ಡಕಸುಬುಗಳು ಎನ್ನುವುದಕ್ಕೆ ಕೆಲವೊಂದು ಉದಾಹರಣೆಗಳು ಸಿಗ್ತವೆ. ಮಹೇಶೆಟ್ಟಿ ತಿಮರೋಡಿಯವರೇ ಈ ಹಿಂದೆ ಹಲವು ಕ್ರಿಮಿನಲ್ ಪ್ರಕರಣಗಳಲ್ಲಿ ಒಳಗೊಂಡದ್ದು. ತನ್ನ ಮನೆಯ ಪಕ್ಕದಲ್ಲಿಯೇ ಸರ್ಕಾರಿ ಜಾಗದಲ್ಲಿ ಮರ ಕಡಿದು ಮಾರಾಟ ಮಾಡುವ ಯತ್ನದಲ್ಲಿ ಅರಣ್ಯ ಇಲಾಖೆಯ ಕೈಗೆ ಸಿಕ್ಕಿಬಿದ್ದಿದ್ದರು. MRPLನಿಂದ ಹಾಸನಕ್ಕೆ ಹೋಗುವಂತಹ ಪೆಟ್ರೋನೆಟ್ ಪೈಪ್ಲೈನ್ನ ಕೆಲಸದ ಸಂದರ್ಭದಲ್ಲಿ ಮಂಗಳೂರಿನ ಹೊರವಲಯದ ಕುಪ್ಪೆಪದವು ಎಂಬಲ್ಲಿ ಸ್ಥಳೀಯ ಯುವಕರ ಕೈಗೆ ಸಿಕ್ಕಿಬಿದ್ದು ವಧೆ ತಿಂದಿದ್ದರು. ತದನಂತರದ ಬೆಳವಣಿಗೆಯಲ್ಲಿ ಮಹೇಶೆಟ್ಟಿ ತಿಮರೋಡಿ ಅವರಿಗೆ ಗುರುವಾಯನಕೆರೆಯಿಂದ ಸಕಲೇಶಪುರದ ತನಕವ ಏನು ಪೆಟ್ರೋನೆಟ್ ಸಂಸ್ಥೆಯ ಪೈಪ್ಲೈನ್ ಕಾಮಗಾರಿಯ ಗುತ್ತಿಗೆ ಸಿಕ್ಕಿತ್ತು. ಅದು ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ ಭಟ್ಟರ ಮಧ್ಯಸ್ಥಿಕೆಯಲ್ಲಿ. ಇಂತಹ ಪೆಟ್ರೋನೆಟ್ ಪೈಪ್ಲೈನಿಗೆ ಕನ್ನ ಕೊರೆದು ಪೆಟ್ರೋಲ್ ಕಳ್ಳತನ ನಡೆಸುತ್ತಿದ್ದಂತಹ ಆರೋಪದಲ್ಲಿ ಮಹೇಶೆಟ್ಟಿ ತಿಮರೋಡಿ ಅವರ ಆಪ್ತ, ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಪುದುವೆಟ್ಟಿನ ಮೋಹನ್ ಎಂಬಾತ ಧರ್ಮಸ್ಥಳ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಜೈಲು ಪಾಲಾಗಿದ್ದಾನೆ. ಕೇವಲ ಅವನೊಬ್ಬನೇ ಸಿಕ್ಕಿಬಿದ್ದಿಲ್ಲ, ಅವನೊಟ್ಟಿಗೆ ದಿನೇಶ್ ಗೌಡ, ಜಯಸುವರ್ಣ, ದಿನೇಶ್, ಕಾರ್ತಿಕ್ ಎಂಬುವರೂ ಸಿಕ್ಕಿಬಿದ್ದಿದ್ದಾರೆ. ಇಷ್ಟೂ ಮಂದಿಯನ್ನು ಬಂಧಿಸಿದಂತಹ ಧರ್ಮಸ್ಥಳ ಪೊಲೀಸರು 12,000 ಲೀಟರ್ ಪೆಟ್ರೋಲ್ ಕಳ್ಳತನ ಮಾಡಿದಂತಹ ಆರೋಪದ ಮೇಲೆ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಮತ್ತೆ ತನಿಖೆ ನಡೆಸಿ ಮತ್ತೆ ಜೈಲಿಗೆ ಹಾಕಿದ್ದಾರೆ. ಈ ಸಂಬಂಧವಾಗಿ ಕೆಲವೊಂದು ಪರಿಕರಗಳನ್ನು ಅವರು ವಶಪಡಿಸಿಕೊಂಡಿದ್ದಾರೆ. ಹಾಗಾದರೆ ಸೌಜನ್ಯ ಪರ ಹೋರಾಟದಲ್ಲಿ ಗುರುತಿಸಿಕೊಂಡು ಇವರು ಮಾಡುತ್ತಿರುವುದು ಅಡ್ಡಕಸುಬಿ ಕೆಲಸವ ಎನ್ನುವ ಪ್ರಶ್ನೆ ಎಲ್ಲರಿಗೂ ಮೂಡ್ತದೆ. ಸತ್ಯವಾಗ್ಲೂ ಅವರು ಅಡ್ಡಕಸುಬಿ ಕೆಲಸವನ್ನೇ ಮಾಡ್ತಾ ಇರುವುದು ಎನ್ನುವುದು ಸ್ಥಳೀಯರ ಬಲವಾದ ಆರೋಪ. ಮಹೇಶೆಟ್ಟಿ ತಿಮರೋಡಿಯೊಟ್ಟಿಗೆ ಪುದುವೆಟ್ಟಿನ ಮೋಹನ್ ಹಲವು ವರ್ಷಗಳಿಂದ ಇದ್ದವರು. ಮಹೇಶೆಟ್ಟಿ ತಿಮರೋಡಿ ಎಲ್ಲ ಹೋರಾಟಗಳಲ್ಲಿ ಭಾಗಿಯಾದವರು. ಆತನ ಲೀಡರ್ಶಿಪ್ಪಿನಲ್ಲೇ ಈ ಕಳ್ಳತನದ ಗ್ಯಾಂಗ್ ಸಕ್ರಿಯವಾಗಿತ್ತು. ಪುದುವೆಟ್ಟಿನ ಆಲಡ್ಕ ಎಂಬಲ್ಲಿ ಪೆಟ್ರೋನೆಟ್ ಪೈಪ್ಲೈನಿಗೆ ಕನ್ನ ಕೊರೆದು ಅದಕ್ಕೊಂದು ಪೈಪು ಸಿಕ್ಕಿಸಿ ಅದರಿಂದ ಪೆಟ್ರೋಲನ್ನು ಕದೀತಾ ಇತ್ತು. ಈ ಬಗ್ಗೆ ಮಾಹಿತಿ MRPL ಸಂಸ್ಥೆಗೆ ಗೊತ್ತಾಗಿತ್ತು. ಯಾಕಂತ ಹೇಳಿದರೆ ಅವರಿಗೆ ಎಲ್ಲಿ ಲೀಕೇಜ್ ಆಗ್ತದೆ ಎನ್ನುವ ಬಗ್ಗೆ ಎಚ್ಚರಿಕೆ ಅಲಾರಂ ಬಂತು. ಮಾರ್ಚ್ 16ರಿಂದ 19ರ ಮಧ್ಯೆ ಈ ಕಳ್ಳತನ ನಡೆದಿತ್ತು. ತಕ್ಷಣ MRPL ಅಧಿಕಾರಿಗಳು ಯಾವ ಜಾಗದಲ್ಲಿ ಪೆಟ್ರೋಲ್ ಲೀಕ್ ಆಗ್ತಾ ಇದೆ ಎನ್ನುವುದನ್ನು ಗುರುತಿಸಿಕೊಂಡು ಧರ್ಮಸ್ಥಳ ಪೊಲೀಸರಿಗೆ ಮಾಹಿತಿ ನೀಡಿದ್ದರು. ಧರ್ಮಸ್ಥಳ ಪೊಲೀಸರು ಕಾರ್ಯಾಚರಣೆ ನಡೆಸಿ ಪೆಟ್ರೋಲ್ ಕದಿತಿದ್ದಂತಹ ಪುದುವೆಟ್ಟಿನ ಮೋಹನ್ ಸಹಿತ ಇತರರನ್ನು ಬಂಧಿಸಿ ಸಲಕರಣೆಗಳನ್ನು ವಶಪಡಿಸಿಕೊಂಡಿತ್ತು. ಈ ಪೆಟ್ರೋನೆಟ್ ಪೈಪ್ಲೈನ್ ಅನ್ನು ಆರಂಭಿಸುವಾಗ MRPL ಸಂಸ್ಥೆ ಬೇರೆ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿತ್ತು. ಆದರೆ ಮಹೇಶೆಟ್ಟಿ ತಿಮರೋಡಿ ಗಲಾಟೆ ಮಾಡಿ ಈ ಕಾಂಟ್ರಾಕ್ಟನ್ನು ಗಿಟ್ಟಿಸಿಕೊಂಡಿತ್ತು. ಆದ್ದರಿಂದ ಅವರಿಗೆ ಆ ಪೆಟ್ರೋನೆಟ್ ಪೈಪ್ಲೈನ್ನ ಎಲ್ಲ ಇತಿಮಿತಿಗಳು ಗೊತ್ತಿದೆ. ಯಾವ ಜಾಗದಲ್ಲಿ ಈ ಪೈಪ್ಲೈನ್ ಹಾದು ಹೋಗಿದೆ, ಎಲ್ಲೆಲ್ಲಿ ಜಂಕ್ಷನ್ ಬಾಕ್ಸ್ಗಳಿವೆ, ಎಷ್ಟೆಷ್ಟು ದೂರಕ್ಕೆ ಜಂಕ್ಷನ್ ಬಾಕ್ಸ್ಗಳಿವೆ, ಯಾವ ಮಧ್ಯದಲ್ಲಿ ಪೆಟ್ರೋಲನ್ನು ಕದಿಲಿಕ್ಕೆ ಸಾಧ್ಯ ಆಗುತ್ತದೆ
ಎನ್ನುವ ಬಗ್ಗೆ ಎಲ್ಲ ಮಾಹಿತಿಗಳು ಆ ಕಾಮಗಾರಿಯ ಗುತ್ತಿಗೆ ವಹಿಸಿಕೊಂಡಿದ್ದ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೆ ಗೊತ್ತಿತ್ತು. ಆದ್ದರಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ತನ್ನ ಆಪ್ತನ ಮೂಲಕವೇ ಇಂಥ ಒಂದು ಕಳ್ಳದಂಧೆಗೆ ಇಳಿದಿದ್ದಾರೆಯೇ ಎನ್ನುವ ಸಂಶಯ ಮೂಡಿತು. ಈ ಪುದುವೆಟ್ಟಿನ ಮೋಹನ್ ಬೆಳ್ತಂಗಡಿಯಲ್ಲಿ ಐಸ್ ಕ್ರೀಮ್ ಅಂಗಡಿಯನ್ನು ಮಾಡ್ತಾರೆ. ಈ ಐಸ್ ಕ್ರೀಮ್ ಅಂಗಡಿಯಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಲಾಭ ಬರುವುದಿಲ್ಲ ಅಂತ ಹೇಳಿ ಈ ಪೆಟ್ರೋಲ್ ಕದಿಯುವಂಥ ದಂಧೆಗೆ ಇಳಿದಿದೆ. ಈತನಿಗೆ ಕೆಲವರು ಸಾಥ್ ನೀಡಿದ್ದಾರೆ. ಈಗ ಅವರೆಲ್ಲರೂ ಜೈಲು ಪಾಲಾಗಿದ್ದಾರೆ. ಈ ಹಿಂದೆ ಬಳ್ಳಾರಿ ಸ್ಟೇಷನ್ನ ಒಳಗೂ ಸಹ ಇದೇ ರೀತಿಯ ಪೆಟ್ರೋಲ್ ಕದಿಯುವ ಪ್ರಯತ್ನ ನಡೆದಿತ್ತು. ಅದು ಸಹ ಪೊಲೀಸರು ಬಂಧಿಸಿದ್ರು ಆರೋಪಿಗಳನ್ನು. ಅದರ ನಂತರ ಬೇರೆ ಕಡೆಗಳಲ್ಲೂ ಸಹ ಇದೇ ರೀತಿಯ ದಂಧೆ ನಡೆದಿತ್ತು. ಅದು ಸಹ ಬೆಳಕಿಗೆ ಬಂದಿತ್ತು. ಆದರೆ ಪೆಟ್ರೋಲ್ ಕದಿಯುವುದು ಹೇಗೆ ಎನ್ನುವುದು ಕೆಲವರಿಗೆ ಕುತೂಹಲ ಇರ್ಬೋದು. ಇದು ಒಂದು ತಾಂತ್ರಿಕ ನೈಪುಣ್ಯತೆಯ ವಿದ್ಯೆ. HPCL MRPL ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಮಾಡುವಂತಹ ಸಂಸ್ಥೆ. ಅವರು ಈ ಪೆಟ್ರೋಲಿಯಂ ಉತ್ಪನ್ನಗಳು ಅಂದರೆ ಪೆಟ್ರೋಲ್, ಡೀಸೆಲ್ ಇದನ್ನು ಪೈಪ್ಲೈನ್ನ ಮೂಲಕ ಹಾಸನಕ್ಕೆ ಕಳಿಸಿರುತ್ತದೆ. ರಸ್ತೆ ಮೂಲಕ ಟ್ಯಾಂಕರ್ ಮೂಲಕ ಕಳಿಸುವುದು ಒಂದು, ಪೈಪ್ಲೈನ್ನ ಮೂಲಕ ಬಲ್ಕಾಗಿ ಕಳಿಸುವುದು ಮತ್ತೊಂದು. HPCLನಿಂದ ಪೆಟ್ರೋಲನ್ನು ಪೈಪ್ಲೈನಿಗೆ ಬಿಡುವ ಸಮಯ ಮತ್ತು ಅದು ಹೋಗಿ ಹಾಸನಕ್ಕೆ ರೀಚ್ ಆಗುವ ಸಮಯ ಎಲ್ಲವೂ ಕ್ಯಾಲ್ಕುಲೇಟೆಡ್. ಪ್ರತಿಯೊಂದಕ್ಕೂ ಲೆಕ್ಕಾಚಾರಗಳಿವೆ. ಇಷ್ಟೇ ಹೊತ್ತಿಗೆ ಪೆಟ್ರೋಲು ಅನ್ನು ಬಿಡಲಾಗ್ತದೆ, ಇಷ್ಟು ಹೊತ್ತಿಗೆ ಡೀಸೆಲ್ ಬಿಡಲಾಗ್ತದೆ, ಇಷ್ಟು ಹೊತ್ತಿಗೆ ಬೇರೆ ಉತ್ಪನ್ನಗಳನ್ನು ಬಿಡಲಾಗುತ್ತದೆ ಎನ್ನುವುದಕ್ಕೆ ಎಲ್ಲ ಲೆಕ್ಕಾಚಾರಗಳಿವೆ. ಅದನ್ನೇ ಮಾನಿಟರಿಂಗ್ ಮಾಡಲಿಕ್ಕೆ ಅಂತ ಹೇಳಿ HPCL ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ. ಈ ಸಿಬ್ಬಂದಿಗಳನ್ನು ಬಳಸಿಕೊಂಡು ಯಾವ ಸಂದರ್ಭದಲ್ಲಿ ಪೆಟ್ರೋಲ್ ಪಾಸ್ ಆಗುತ್ತದೆ ಎನ್ನುವಂಥ ಗುಟ್ಟನ್ನು ತಿಳಿದುಕೊಳ್ಳುವುದೇ ಅರಸಾಹಸ. ಇಂಥ ಗುಟ್ಟನ್ನು ತಿಳಿದುಕೊಳ್ಳಬೇಕಂತಂದರೆ ನೀವು HPCLನ ಒಳಗಿನ ಸಿಬ್ಬಂದಿಗಳ ಸಂಪರ್ಕವನ್ನು ಪಡೆಯಬೇಕು. ಅವರು ಕೊಟ್ಟ ಮಾಹಿತಿಯ ಮೇರೆಗೆ ಇವರು ಅಲ್ಲಿ ಕನ್ನ ಕೊರೆಯಬೇಕು. ಆದರೆ ಪೆಟ್ರೋನೆಟ್ ಪೈಪ್ಲೈನಲ್ಲಿ ಪೆಟ್ರೋಲ್ ಮತ್ತು ಅಥವಾ ಡೀಸೆಲ್ ಇತರ ಉತ್ಪನ್ನಗಳು ಸಾಗಾಟ ಆಗುವುದು ಶತಸಿದ್ಧ ಆಗಿದ್ದರಿಂದ ಕೆಲವೊಂದು ಆಯಕಟ್ಟಿನ ಜಾಗದಲ್ಲಿ ಡ್ರಿಲ್ಲಿಂಗ್ ಮೆಷಿನ್ನ ಮೂಲಕ ತೂತು ಕೊರೆಯಲಾಗ್ತದೆ. ಅದಕ್ಕೆ ಮೇಲ್ಗಡೆ ಯಾರಿಗೂ ಅನುಮಾನ ಬಾರದಂತೆ ಒಂದು ಮರದ ಹಲಗೆಯನ್ನು ಹಾಕಿ ಅದರ ಮೇಲೆ ಮಣ್ಣು ಮುಚ್ಚಲಾಗ್ತದೆ. ಆದರೆ ಆ ಜಾಗವನ್ನು ಅವರು ಗುರುತು ಮಾಡಿಕೊಂಡಿರ್ತಾರೆ. ಯಾಕಂದರೆ ಅದೆಲ್ಲ ಕಾಡು ದಾರಿಯಲ್ಲಿ ಆಗುವಂತಹ ಕಾರ್ಯಗಳು. ಯಾಕಂದರೆ ಪೈಪ್ಲೈನ್ ಹೋಗ್ತಾ ಇರುವುದೇ ಕಾಡು ದಾರಿಯಲ್ಲಿ. ಆದ್ದರಿಂದ ಒಮ್ಮೆ ಹೋದ ಜಾಗಕ್ಕೆ ಎರಡನೇ ಬಾರಿಗೆ ಹೋಗಬೇಕಾದ್ರೆ ಆಲೋಚನೆ ಮಾಡಬೇಕು. ಆದ್ದರಿಂದಾಗಿ ಅದಕ್ಕಾಗಿ ಕೆಲವೊಂದು ಗುರುತುಗಳನ್ನು ಮಾಡಿಕೊಂಡಿರ್ತಾರೆ ಈ ಚೋರ ತಂಡದವರು. ಅವರಿಗೆ ಸ್ಪಷ್ಟವಾದ ಮಾಹಿತಿ ಬರುತ್ತದೆ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಯವರೆಗೆ ಆ ಪೈಪ್ಲೈನಲ್ಲಿ ಪೆಟ್ರೋಲು ಕಳಿಸಲಾಗ್ತದೆ ಮತ್ತು ಗಂಟೆಗೆ ಇಷ್ಟೇ ಕಿಲೋಮೀಟರ್ ಸ್ಪೀಡ್ನಲ್ಲಿ ಅದು ಪಾಸ್ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಪೆಟ್ರೋನೆಟ್ ಪೈಪ್ಲೈನ್ಗೆ ಕೊರೆದಿದ್ದಂಥ ರಂಧ್ರಕ್ಕೆ ಪೈಪು ಜೋಡಿಸುವುದು ಸುಲಭ ಏನಲ್ಲ. ಯಾಕಂದರೆ ಅಷ್ಟೊಂದು ಫೋರ್ಸ್ ಇರ್ತದೆ. ಆದ್ದರಿಂದ ಅವರು ಮಾಹಿತಿ ಕೊಟ್ಟ ತಕ್ಷಣ ಈ ಚೋರರ ತಂಡ ಏನಿದೆ ಅವರು ಆ ಸ್ಥಳಕ್ಕೆ ಹೋಗಿ ಅದಕ್ಕೆ ಒಂದು ಸಣ್ಣ ಪೈಪು ಸಿಕ್ಕಿಸ್ತಾರೆ ಮತ್ತು ಬ್ಯಾರಲ್ಗಳನ್ನು ಕೊಂಡೋಗಿರ್ತಾರೆ. ಯಾಕಂದರೆ ಆ ಒಂದು ಅರ್ಧ ಗಂಟೆಯ ಅವಧಿಯಲ್ಲಿ ಸಾವಿರಾರು ಲೀಟರ್ ಪೆಟ್ರೋಲ್ ಸಾಗಾಟ ಆಗ್ತದೆ. ಅಂಥ ಸಂದರ್ಭದಲ್ಲಿ ಈ ಪೈಪ್ಲೈನಲ್ಲಿ ಸುಮಾರು 10 ರಿಂದ 15, 16 ಸಾವಿರ 20 ಸಾವಿರ ಲೀಟರ್ ಪೆಟ್ರೋಲು
ಈ ಒತ್ತಡದ ಕಾರಣದಿಂದಾಗಿ ಈ ರಂಧ್ರದ ಮೂಲಕ ಪೈಪಿಗೆ ಬಂದು ಪೈಪಿಂದ ಬ್ಯಾರಲ್ ಇದನ್ನು ಮತ್ತು ಮಾರ್ಕೆಟಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವಂಥ ಈ ದಂಧೆಯನ್ನು ಪುದುವೆಟ್ನ ಮೋಹನ್ ಮತ್ತು ಇತರರು ಮಾಡ್ತಾರೆ. ಈ ದಂಧೆಯ ಸಂಪೂರ್ಣ ಅರಿವು ಮಹೇಶೆಟ್ಟಿ ತಿಮ್ಮರವರಿಗೆ ಇತ್ತ ಇಲ್ಲವೋ ಎನ್ನುವುದು ಪ್ರಶ್ನೆ ಆಗ. ಯಾಕಂತ ಹೇಳಿದರೆ ಪೊಲೀಸರು 4 ದಿನ ಈ ಆರೋಪಿಗಳನ್ನು ಠಾಣೆಯಲ್ಲಿ ಪೊಲೀಸ್ ಕಟ್ಟಲ್ಲಿ ಇಟ್ಟುಕೊಂಡು ವರ್ಕ್ ಮಾಡಿದ್ದರೂ ಸಹ ಅವರು ಮಹೇಶೆಟ್ಟಿ ತಿಮ್ಮರವಡಿ ಅವರ ಹೆಸರು ಹೇಳಲಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಜೈಲಿಗೆ ಹೋದರೆ ಬಿಡಿಸಿಕೊಳ್ಳಿಕ್ಕೆ ಬೇರೆ ಗತಿ ಇಲ್ಲ. ಮಹೇಶೆಟ್ಟಿ ತಿಮ್ಮರವಡಿಯವರೇ ಆಗಬೇಕು, ಅವರೇ ಜಾಮೀನು ಕೊಡಬೇಕು, ಅವರೇ ವಕೀಲರನ್ನು ಮಾಡಬೇಕು. ಆದ್ದರಿಂದ ಮಹೇಶೆಟ್ಟಿ ತಿಮ್ಮರವಡಿಯವರ ಹೆಸರಲ್ಲಿ ಮಹೇಶೆಟ್ಟಿ ತಿಮ್ಮರವಡಿಯವರು ಅವರೊಟ್ಟಿಗೆ ಸೇರಿಕೊಟ್ಟರೆ ಆಗ ಇಡೀ ಗ್ಯಾಂಗ್ ಇಂತಹ ಒಂದು ಕಳ್ಳರ ಕೂಟ ಎನ್ನುವುದು ಸ್ಪಷ್ಟ ಆಗುತ್ತೆ. ಅದಕ್ಕಾಗಿ ಅವರು ಯಾವುದೇ ಕಾರಣಕ್ಕೂ ಮಹೇಶೆಟ್ಟಿ ತಿಮ್ಮರವಡಿಯವರ ಹೆಸರನ್ನು ಈ ಸೇಫರ್ ಸೈಡ್ಗೆ ಬೇಕಾಗಿ ಹೇಳಿಲ್ಲ. ಆದರೂ ಪೊಲೀಸರಿಗೆ ಮಹೇಶೆಟ್ಟಿ ತಿಮ್ಮರವಡಿಯ ಮೇಲೆ ಸ್ವಲ್ಪ ಒಂದು ಅನುಮಾನಗಳಿತ್ತು. ಆದರೆ ಸರಿಯಾದ ಸಾಕ್ಷ್ಯ ಇಲ್ಲದೆ ಇರುವುದರಿಂದ ಮಹೇಶೆಟ್ಟಿ ತಿಮ್ಮರವಡಿಯವರ ಮೇಲೆ ಆ್ಯಕ್ಷನ್ ಆಗಿಲ್ಲ. ಅದರಿಂದಾಗಿ ಮಹೇಶೆಟ್ಟಿ ತಿಮ್ಮರವಡಿಯವರು ಈ ದಂಧೆಯಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಬರುವುದು. SPCL ಸಂಸ್ಥೆಯ ಪೆಟ್ರೋನೆಟ್ ಪೈಪ್ಲೈನ್ನ ಕಾಮಗಾರಿ ಆರಂಭವಾದಂಥ ಸಂದರ್ಭದಲ್ಲಿ ಸುರತ್ಕಲ್ನಿಂದ ಕುಪ್ಪೆಪದ ಆಗಿ ಬಜ್ಪೆ ಆಗಿ ಬೆಳ್ತಂಗಡಿಗೆ ಸಂಪರ್ಕ ಆಗುವ ಹೊರಗಿನ ಕಾಮಗಾರಿಯನ್ನು ವಿಶ್ವ ಹಿಂದೂ ಪರಿಷತ್ನಲ್ಲಿ ಸಕ್ರಿಯರಾಗಿರುವಂತಹ ಭುಜಂಗ ಕುಲಾಲ್ ಅವರ ಸ್ನೇಹಿತರಿಗೆ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ ಶಿಫಾರಸಿನನ್ವಯ SPCL ಸಂಸ್ಥೆ ಗುತ್ತಿಗೆ ನೀಡಿತ್ತು. ಬಜ್ಪೆ ಒಂದು 3 ಯುವಕರು ಸೇರಿಕೊಂಡು ಆ ಗುತ್ತಿಗೆಯನ್ನು ವಹಿಸಿಕೊಂಡಿದ್ದಂಥ ಸಂದರ್ಭದಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು, ಕಾರ್ಮಿಕರನ್ನು ಇಟ್ಕೊಂಡು. ಆಗ ಕೇವಲ ಹೊಂಡ ತೋಡುವ ಕೆಲಸ ಮಾತ್ರ ನಡೀತಿತ್ತು. ಪೈಪ್ ಲೈನನ್ನು ಜೋಡಿಸುವ ಕೆಲಸ ನಡೀತಿರಲಿಲ್ಲ, ಖಾಲಿ ಹೊಂಡ ತೋಡುವಂಥ ಕೆಲಸ. ಅದು ಇಷ್ಟೇ ಫೀಟ್ ಆಗಲ್ಲ, ಇಷ್ಟೇ ಫೀಟ್ ಆಳದ ಹೊಂಡ. ಅದರಿಂದ 3 ಯುವಕರು ಆ ಕೆಲಸವನ್ನು ಮಾಡ್ತಾರೆ. ಈ ವಿಚಾರ ಗೊತ್ತಾಗಿದ್ದಂಥ ಮಹೇಶೆಟ್ಟಿ ತಿಮ್ಮರವಡಿ ಮತ್ತು ಅವರ ಹುಡುಗರು ಕುಪ್ಪೆಪದವಿಗೆ ಬಂದು ಆ ಕೆಲಸಕ್ಕೆ ತಡೆ ಒಡ್ಡಿದ್ರು. ನಾವು ಈ ಕಾಂಟ್ರಾಕ್ಟ್ಗೆ ಟ್ರೈ ಮಾಡ್ತಿದ್ದೆವು, ನೀವು ಅದನ್ನು ತಗೊಂಡಿದ್ದೀರಿ, ನಾವು ಅದನ್ನು ಅವಕಾಶ ಕೊಡೋದಿಲ್ಲ. ಅಷ್ಟೊತ್ತಿಗೆ ಇವರು ಹೇಳಿದ್ದಾರೆ, ನಾವು ಕಾನೂನುಬದ್ಧವಾಗಿಯೇ ಟೆಂಡರ್ ಹಾಕಿಯೇ ಕಾಂಟ್ರಾಕ್ಟ್ ತೆಗೆದುಕೊಂಡಿರುವುದು. ಆದರೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ನಮಗೆ ಶಿಫಾರಸು ಮಾಡಿದ್ದಾರೆ. ಇದಕ್ಕೆ ಸಂಸದರ ಹತ್ರ ನಮ್ಮನ್ನು ಕರ್ಕೊಂಡು ಹೋದದ್ದು ವಿಶ್ವ ಹಿಂದೂ ಪರಿಷತ್ನಲ್ಲಿ ಸಕ್ರಿಯರಾಗಿರುವಂಥ ಭುಜಂಗ ಕುಲಾಲ್ರು. ಅಷ್ಟೊತ್ತಿಗೆ ಇವರು ಭುಜಂಗ ಕುಲಾಲರ ಮೇಲೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಅವರ ವರ್ತನೆ ಆಗಿರ್ತದೆ. ಇದನ್ನು ಕೇಳಿದಂತಹ ಕಾಂಟ್ರಾಕ್ಟ್ ಪಡ್ಕೊಂಡಂಥವರು ಭುಜಂಗ ಕುಲಾಲ್ರವರಿಗೆ ಈ ರೀತಿಯಾಗಿ ಮಾತನಾಡಿದ್ದಾರೆ ಅಂತಲೇ ಇವರನ್ನು ಬಿಡಬಾರ್ದು ಅಂತ ಹೇಳಿ ಈ ಮಹೇಶೆಟ್ಟಿ ತಿಮ್ಮರವಡಿಯನ್ನು ಮತ್ತು ಅದರ ಒಟ್ಟಿಗೆ ಬಂದವರನ್ನು ಹಿಡಿದು ಕಟ್ಟಿ ಹಾಕಿದ್ರು. ಅಷ್ಟೊತ್ತಿಗೆ ಇವನ ಒಟ್ಟಿಗೆ ಇದ್ದವರು ಹೇಗೋ ನುಣುಚಿಕೊಂಡು ಪರಾರಿಯಾದ್ರು. ಲಾಸ್ಟಿಗೆ ಮಹೇಶೆಟ್ಟಿ ತಿಮ್ಮರವಡಿ ಮಾತ್ರ ಸಿಕ್ಕಿಬಿದ್ದರು. ಇದನ್ನು ಕೈಕಾಲು ಕಟ್ಟಿ ಅಲ್ಲಿ ಒಂದು ಮರಕ್ಕೆ ಕಟ್ಟಿ ಹಾಕಿದ್ದು ಅರೆಬೆತ್ತಲೆಯಾಗಿ ನಿಲ್ಲಿಸಿದ್ರು. ಮತ್ತೆ ಭುಜಂಗ ಕುಲಾಲ್ರವರಿಗೆ ದೂರವಾಣಿ ಕರೆ ಮಾಡಿ ಅವರು ಹೇಳಿದ್ರು, ಹೀಗೆ ಆಗಿದೆ, ನಿಮ್ಮ ಬಗ್ಗೆ ಅವಹೇಳನಕಾರಿ ಮಾತಾಡಿದಕ್ಕೆ ನಾವು ಅವರನ್ನು ಹಿಡಿದು ಕಟ್ಟಿ ಹಾಕಿದ್ದೇವೆ, ನೀವು ಬರದೆ ನಾವು ಅವರನ್ನು ಬಿಡುವುದಿಲ್ಲ. ಭುಜಂಗ ಕುಲಾಲ್ ಅವರಿಗೂ ಮಹೇಶೆಟ್ಟಿ ಅವರಿಗೂ ಪರಿಚಯ ಇತ್ತು, ಇಬ್ಬರು ಸಂಘಟನೆಯಲ್ಲಿ ದುಡಿದವರೇ. ಆದ್ದರಿಂದ ಭುಜಂಗ ಕುಲಾಲ್ ದೂರವಾಣಿಯಲ್ಲೇ ಹೇಳಿದರು, ನೀವು ಅವರ ಮೇಲೆ ಏನು ಕ್ರಮ ಕೈಗೊಳ್ಳುವುದು ಬೇಡ, ನೀವು ಅವರನ್ನು ಬಿಟ್ಟು ಬಿಡಿ, ನಾನು ಮತ್ತೆ ಮಾತಾಡ್ತೇನೆ ಅಂತ. ಆದರೆ ಇವರು ಒಪ್ಪಿರಲಿಲ್ಲ. ಯಾಕಂದರೆ ಭುಜಂಗ ಕುಲಾಲ್ರವರ ಬಗ್ಗೆ ಅವರಿಗೆ ಅಷ್ಟೊಂದು ಗೌರವ ಭಾವನೆ ಇತ್ತು. ಭುಜಂಗ ಕುಲಾಲ್ ಅವರು ವಿಶ್ವ ಹಿಂದೂ ಪರಿಷತ್ತಿನ ಯಾವುದೋ ಕಾರ್ಯಕ್ರಮದ ಆಯೋಜನೆ ಗಡಿಬಿಡಿಯಲ್ಲಿದ್ದರೂ ಸಹ ಅಪಾಯದ ಅರಿವಾಗಿ ಅವರು ಒಂದು ಜೀಪು ಮಾಡಿಕೊಂಡು ಆ ಸ್ಥಳಕ್ಕೆ ಹೋಗಿದ್ದರು. ಅಲ್ಲಿ ಮಹೇಶೆಟ್ಟಿ ತಿಮ್ಮರವಡಿ ಸಿಕ್ಕಿಬಿದ್ದರು. ಮತ್ತು ಅವರು ತಪ್ಪು
ಕೇಳಿದರು. ಅಲ್ಲಿಂದ ಅವರನ್ನು ಬಿಡುಗಡೆ ಮಾಡಲಾಯಿತು. ಮತ್ತು ಈ ವಿಚಾರ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ ಭಟ್ರ ಗಮನಕ್ಕೆ ಬಂತು. ಆದ್ದರಿಂದ ಡಾಕ್ಟರ್ ಪ್ರಭಾಕರ ಭಟ್ ಅವರು ಮಹೇಶೆಟ್ಟಿ ತಿಮ್ಮರೋಡಿಯವರನ್ನು, ಭುಜಂಗ ಕುಲಾಲ್ರವರನ್ನು, ಈ ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದವರನ್ನು ಕಲ್ಲಡ್ಕಕ್ಕೆ ಕರೆಸಿ ಮಾತುಕತೆ ಮಾಡಿಸಿ, ಮತ್ತು ಬೆಳ್ತಂಗಡಿಯಿಂದ ಆ ಕಡೆಯ ಕೆಲವು ಕಿಲೋಮೀಟರ್ಗಳಷ್ಟು ಉದ್ದದ ಕಾಮಗಾರಿಯನ್ನು ಮಹೇಶೆಟ್ಟಿ ತಿಮ್ಮರೋಡಿಯ ಕಡೆಯವರಿಗೆ ಕೊಡುವುದಂತ ತೀರ್ಮಾನ ಮಾಡಿ ಸಂಸದರಿಗೆ ಮಾಹಿತಿ ನೀಡಿದ್ದು. ಅದರಿಂದ ಸಂಸದರ ಶಿಫಾರಸಿನ ಮೇಲೆ ಮಹೇಶೆಟ್ಟಿ ತಿಮ್ಮರೋಡಿಯವರಿಗೆ ಆ ಕಾಂಟ್ರಾಕ್ಟ್. ಈಗ ಮಹೇಶೆಟ್ಟಿ ತಿಮ್ಮರೋಡಿ ಮಾಡಿದಂತಹ ಕಾಂಟ್ರಾಕ್ಟಿನ ಪೈಪ್ಲೈನಲ್ಲೇ ಕಳವಾಗಿರುವುದು. ಇದೇ ಏರಿಯಾದಲ್ಲಿ ಬೆಳ್ತಂಗಡಿ ತಾಲೂಕಿನ ಪರಿಸರದಲ್ಲೇ ಈ ಪೈಪ್ಲೈನ್ನಿಂದ 3 ಕಡೆಯ 4 ಕಡೆಗಳಲ್ಲಿ ಪೆಟ್ರೋಲನ್ನು ಕದಿಯಲಾಗಿತ್ತು. ಅದರಲ್ಲಿ ಬಳ್ಳಾರಿ ಎಸ್ಟೇಟ್ನ ಒಳಗೆ ಕದ್ದಂಥ ಪೆಟ್ರೋಲು ಮತ್ತು ಅದರ ಸಲಕರಣೆಗಳು ಮತ್ತು ಆರೋಪಿಗಳು ಪತ್ತೆಯಾಗಿದ್ದಾರೆ. ಈಗ ಪುದುವೆಟ್ಟಿನಲ್ಲಿ ಕಳ್ಳತನ ಮಾಡಿದಂಥ ಆರೋಪಿಗಳು ಪತ್ತೆಯಾಗಿದ್ದಾರೆ. ಮತ್ತೆರಡು ಕಡೆಗಳಲ್ಲಿ ಕದಿಯಲು ಪ್ರಯತ್ನ ಪಟ್ಟಿದ್ರು, ಅದು ವಿಫಲವಾಗಿತ್ತು. ಅದರಿಂದಾಗಿ ಆ ಬಗ್ಗೆ ಕೇಸು ದಾಖಲಾಗಿದೆ. ಅದರಿಂದಾಗಿ ಇಡೀ ಈ ತಂಡದಲ್ಲಿ ಆ ಪೈಪ್ಲೈನ್ನ ಗುತ್ತಿಗೆಯನ್ನು ವಹಿಸಿಕೊಂಡಿದ್ದಂತಹ ಮಹೇಶೆಟ್ಟಿ ತಿಮ್ಮರೋಡಿಯ ಕೈವಾಡ ಇದೆಯಾ ಎನ್ನುವ ಬಗ್ಗೆ ತನಿಖೆ ನಡೀತಾ ಇದೆ. ಆದ್ದರಿಂದ ಈ ಸೌಜನ್ಯ ಪರ ಹೋರಾಟದಲ್ಲಿ ಗುರುತಿಸಿಕೊಂಡಿರುವಂತಹ ಮಹೇಶೆಟ್ಟಿ ತಿಮ್ಮರೋಡಿ ಮತ್ತು ಆತನ ಸಹಚರರು ಇಂಥ ಕೃತ್ಯದಲ್ಲಿ ಭಾಗಿಗಳಾಗಿರ್ತಾರೆ. ಇದು ಸ್ಪಷ್ಟವಾಗಿ ಬೆಳಕಿಗೆ ಬಂದಿದೆ. ಈ ಹಿಂದೆ ಉಜಿರೆಯ ವಸತಿ ಗೃಹವೊಂದರಲ್ಲಿ ಸ್ಥಳೀಯ 2 ಯುವಕರು ಎಲ್ಲಿಂದಲೋ 2 ಹೆಣ್ಣು ಮಕ್ಕಳನ್ನು ತಂದು ಇಟ್ಟು ವೇಶ್ಯಾವಾಟಿಕೆ ದಂಧೆ ಮಾಡುತ್ತಿದ್ದಾಗ ಇದೇ ಮಹೇಶೆಟ್ಟಿ ತಂಡದವರು ಹೋಗಿ ನಮಗೆ ಉಚಿತ ಸರ್ವಿಸ್ ಕೊಡಬೇಕಂತ ಕೇಳಿಕೊಂಡಿದ್ದರು. ಆದರೆ ಅವರು ಅದಕ್ಕೆ ಒಪ್ಪಲಿಲ್ಲ. ಅದಕ್ಕಾಗಿ ಇವರ ತಂಡ ಹೋಗಿ ಅಲ್ಲಿಗೆ ಹೋಗಿ ಗಲಾಟೆ ಮಾಡಿತ್ತು. ಬೆಳ್ತಂಗಡಿ ಪೊಲೀಸರು ಬಂದು ಆ ಹೆಣ್ಮಕ್ಕಳನ್ನು ರಕ್ಷಿಸಿದ್ರು ಮತ್ತು ಆ ವಸತಿ ಗೃಹದಲ್ಲಿ ಅಂತ ಕಾರ್ಯ ಮಾಡಬಾರ್ದಂತೆ ಎಚ್ಚರಿಕೆ ನೀಡಿದರು. ಇದೇ ರೀತಿ ಉಜಿರೆ ಪರಿಸರದ ಹಲವು ವಸತಿ ಗೃಹಗಳ ಮೇಲೆ ನಾವು ದಾಳಿ ಮಾಡ್ತೇವೆ ಅಂತೇಳಿ ಇದೇ ಮಹೇಶೆಟ್ಟಿ ತಿಮ್ಮರೋಡಿಯವರ ಗ್ಯಾಂಗ್ ಎಚ್ಚರಿಕೆ ನೀಡಿತ್ತು. ಮತ್ತು ಎಲ್ಲ ವಸತಿ ಗೃಹಗಳ ಮ್ಯಾನೇಜರ್ಗಳು, ಮಾಲಕರು ಹೋಗಿ ಮಹೇಶೆಟ್ಟಿಯವರ ಹತ್ರ ಹೋಗಿ ಕಪ್ಪ ಕಾಣಿಕೆ ಅರ್ಪಿಸಿ ಅವರನ್ನು ಸಮಾಧಾನ ಪಡಿಸಿದ್ದಾರೆ ಎನ್ನುವ ಮಾಹಿತಿಗಳೂ ಇವೆ. ಎಲ್ಲ ಹೋರಾಟದ ಹಿನ್ನೆಲೆಯಲ್ಲಿ ಇಂತಹ ಅಪಸವ್ಯಗಳು ನಡೀತಿರುವುದು ಸಾಮಾನ್ಯ. ಎಲ್ಲ ರೀತಿಯ ಹೋರಾಟಗಳಲ್ಲೂ ಸಹ, ಅದರಲ್ಲಿ ಸೌಜನ್ಯ ಪರ ಹೋರಾಟದಲ್ಲೂ ಸಹ ಇಂಥ ಅಪಸವ್ಯ ನಡೀತಾ ಇದೆ. ಸ್ಥಳೀಯವಾಗಿ ಅದನ್ನು ಯಾರಿಗೂ ಹೇಳಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದರೆ ಮಹೇಶೆಟ್ಟಿ ತಿಮ್ಮರೋಡಿ ಅಂದರೆ ಅಲ್ಲಿ ಒಂದು ಗರ್ಜಿಸುವ ಹುಲಿ ಅಂತ. ಅದೇ ಹುಲಿ ಕುಪ್ಪೆ ಪದವಿನಲ್ಲಿ ಇಲಿಯಾಗಿ ಬಿದ್ದುಕೊಂಡಿತ್ತು. ಧಾರವಾಡದ ಪೊಲೀಸರು ಬರುವಾಗ ಮನೆಯಿಂದ ಪರಾರಿಯಾಗಿತ್ತು. ಹಾಗೆ ಪರಾರಿಯಾದ ಹುಲಿ ಹೋಗಿ ಪ್ರತ್ಯಕ್ಷವಾದ್ದು ಧಾರವಾಡದಲ್ಲಿ. ಅದರಿಂದ ಅವರು ಯಾವುದೇ ರೀತಿಯ ಕೃತ್ಯಗಳನ್ನು ಮಾಡಿದರೆ ಅವರು ಈ ಹೋರಾಟದ ಹಿನ್ನೆಲೆಯನ್ನು ತೋರಿಸ್ತಾರೆ. ಯಾಕಂದರೆ ನಮ್ಮ ಮೇಲೆ ಈ ರೀತಿಯ ಎಲ್ಲ ಅಪಪ್ರಚಾರಗಳು ಮಾಡುವುದು ಎಲ್ಲವೂ ಸೌಜನ್ಯ ಪರ ಹೋರಾಟದಲ್ಲಿ ನಾವು ಇದ್ದದ್ದಕ್ಕೆ ಅಂತೇಳಿ. ಸತ್ಯವಾಗಲೂ ಅಂಥದ್ದಲ್ಲ. ಅವರು ಮಾಡುವಂಥ ಕುಕೃತ್ಯಗಳು ಸಾರ್ವಜನಿಕರ ಗಮನಕ್ಕೆ ಬರಬೇಕು ಮತ್ತು ಅದೊಂದು ದಾಖಲೆ ಆಗಬೇಕು ಎನ್ನುವ ದೃಷ್ಟಿನಲ್ಲಿ ಆ ಇಡೀ ತಂಡದ ಪ್ರತಿಯೊಬ್ಬರು ಯಾವ ಕುಕೃತ್ಯಗಳಲ್ಲಿ ಒಳಗೊಂಡಿದ್ದಾರೆ, ಎಷ್ಟೆಷ್ಟು ಹೆಣ್ಮಕ್ಕಳ ಮಾನಹಾನಿ ಮಾಡಿದ್ದಾರೆ, ಎಷ್ಟು ಹೆಣ್ಣುಮಕ್ಕಳನ್ನು ಮೋಸಗೊಳಿಸಿದ್ದಾರೆ, ಇದೆಲ್ಲದ ವಿವರಗಳು ಇನ್ನು ಮುಂದಕ್ಕೆ ಒಂದೊಂದಾಗಿ ಬಯಲಿಗೆ ಬರಲಿ. ನಿರಂತರ ಸುದ್ದಿ,